ಹಾಯ್ ಸ್ನೇಹಿತರೆ, ನಾನಿವತ್ತು ಅಡವಿ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ. ಈ ಎರಡು ಸೊಪ್ಪು ತಂದಿದ್ದೀನಿ. ಆ ಎರಡು ಸೊಪ್ಪು ನೀವು ನೋಡಿಬಿಟ್ಟು ಈ ಸೊಪ್ಪಿನ ಹೆಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ನಾನು ಮೊಹರಮ್ಗೆ ಹೋಗಿದ್ನಲ್ವ, ಮೊಹರಮ್ ಹೋಗಿ ರಿಟರ್ನ್ ಬರಬೇಕಾದ್ರೆ ನನಗೆ ಮನೆಯಲ್ಲಿ ಅಕ್ಕರ ಮನೆಯಲ್ಲಿ ಅಡವಿ ಸೊಪ್ಪನ್ನ ಕೊಟ್ಟರು. ಅಡವಿ ಸೊಪ್ಪು ಎಲ್ರಿಗೂ ಗೊತ್ತಿರೋ ವಿಷಯನೇ. ತುಂಬ ವೆರೈಟಿ, ಒಂದಲ್ಲ ಎರಡಲ್ಲ, ತುಂಬ ವೆರೈಟಿ ಇದ್ದಾವೆ. ಆಲ್ಮೋಸ್ಟ್ ಆಯುರ್ವೇದಿಕಲ್ಲಿ ಯೂಸ್ ಮಾಡೋದೆಲ್ಲ ಈ ಅಡವಿ ಸೊಪ್ಪುಗಳಿಂದನೇ. ಎಲ್ಲ ಸೊಪ್ಪು ತಿನ್ನೋ ಸೊಪ್ಪಿಂದನೇ ಅಡವಿ ಸೊಪ್ಪು ಆಯುರ್ವೇದಿಕ್ ಯೂಸ್ ಮಾಡೋದು. ಅನುಕೂಲಗಳಿದ್ದಾವೆ ಅಂತಲೂ ಹೇಳ್ಬೋದು, ಹೆಲ್ತ್ಫುಲ್ಲಿ ಅಂತಲೂ ಹೇಳ್ಬೋದು. ನಾನು ಹಾಗೋ ಹೀಗೋ ಜರ್ನಿ ಮಾಡಿ ಬೆಳಿಗ್ಗೆ 9 ಗಂಟೆಗೆ ಹತ್ತಿದ್ದು, ಸಾಯಂಕಾಲ 5:30 6 ಗಂಟೆಗೆ ನಾನು ಕೊನೆಗೂ ಮನೆಗೆ ಬಂದು ತಲುಪಿದೆ. ಈ ಒಂದು ಟಯರ್ಡ್ ಇದೆಯಲ್ಲ, ಜರ್ನಿ ಟಯರ್ಡ್ ಇದೆಯಲ್ಲ, ತುಂಬಾ ಬೇಸರ ಆಗುತ್ತೆ. ಅಷ್ಟು ಸುಸ್ತಾಗುತ್ತೆ ಕೂತ್ಕೊಂಡು. ಯಾವುದಾದ್ರೂ ಕೆಲಸ ಮಾಡ್ಕೊಂಡು ಆರಾಮಾಗಿ ಬರ್ಬೋದು, ಆದರೆ ಈ ಟ್ರಾವೆಲಿಂಗ್ ಮಾಡಬೇಕಂದ್ರೆ ತುಂಬ ಸುಸ್ತಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾನು ಬಂದು ಮನೇಲಿ ನೋಡೋಕ್ಕಾಗಲಿಲ್ಲ. ಸ್ವಲ್ಪ ಮನೆ ಕ್ಲೀನ್ ಮಾಡಿದೆ. ಮನೆ ಕ್ಲೀನ್ ಮಾಡಿಬಿಟ್ಟು ನಾನು ಫಸ್ಟ್ ಎತ್ಕೊಂಡಿದ್ದೆ ಸೊಪ್ಪು ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಅಂತೇಳಿ. ಯಾಕಂತಂದರೆ ಬೆಳಿಗ್ಗೆ ಕವರಲ್ಲಿ ಹಾಕಿದ್ದು ಅಲ್ವಾ, ಹಾಗಾಗಿ ಏನಾಗಿರುತ್ತೋ ಏನೋ ಅಂತೇಳಿ ನಾನು ಫಸ್ಟ್ ಸೊಪ್ಪೆ ಎತ್ಕೊಂಡ್ಬಂದಿದ್ದು. ಬ್ಯಾಗ್ ಸಮೇತ ಎಲ್ಲ ಓಪನ್ ಮಾಡಲಿಲ್ಲ. ಸೊಪ್ಪೆ ತಗೊಂಬಂದಿದ್ದು. ಸೊಪ್ಪು ತಗೊಂಬಂದ್ಬಿಟ್ಟು ನೋಡಿ ಡಿವೈಡ್ ಮಾಡಬೇಕು ಅಂತೇಳಿ ಓಪನ್ ಮಾಡಿ ಕೆಳಗಡೆ ಫುಲ್ ನೆಲದ ಮೇಲೆಲ್ಲ ತೆಗ್ದಾಕಿದ್ದಾದಮೇಲೆ ಎರಡು ಥರದ ಸೊಪ್ಪನ್ನ ಡಿವೈಡ್ ಮಾಡಬೇಕಾಗಿ ಬಂತು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಮಾಡಬೇಕು. ಯಾರೆಲ್ಲ ಈ ಸೊಪ್ಪನ್ನ ಹಳ್ಳಿಯವರಂತೂ ನಿಜವಾಗ್ಲೂ ತಿಂದಿರ್ತಾರೆ. ವಾಹ್. ಸೊ ಸ್ವೀಟ್ ನೋಡಿ, ಇದನ್ನು ಅಡವಿ ಸೊಪ್ಪು ಅಂತ ಹೇಳ್ತಾರೆ. ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊತೀನಿ. ಹೇಗಪ್ಪ ವಿಧವಾದ ಅಡವಿ ಸೊಪ್ಪು ಸಿಗುತ್ತೆ. ಅದರಲ್ಲಿ ನನಗೆ 2 ಥರದ ಅಡವಿ ಸೊಪ್ಪು ತಂದು ಕೊಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಅಡವಿ ಸೊಪ್ಪಿನ ಹೆಸರು ಹೇಳಿ ನೀವು ಫಸ್ಟು ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಲೆಂತಿ ವಿಡಿಯೋ ನೋಡಿ ಹೆಲ್ಪ್ ಮಾಡಿ, ಹಾಗೆ ಹೈಪರ್ ಪಾಯಿಂಟ್ ಕೊಡಿ ಅಂತ ಹೇಳ್ತಾ, ನಮ್ಮ ತೋಟದಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ಜಾಸ್ತಿ ಸೊಪ್ಪು ಕೊಂಡ್ಕೊಂಡು ತಂದು ತಿಂತಾ ಇರಲಿಲ್ಲ. ಹೀಗೆ ಅಡವಿ ಸೊಪ್ಪೆ ತಂದು ತಿಂತಾ ಇದ್ವಿ. ಈ ಸೊಪ್ಪನ್ನ ಕನ್ನಡದಲ್ಲಿ ಏನಂತಾರೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ, ಓಕೆನಾ? ವಾವ್ ನೋಡಿ, ಸೂಪರ್. ಈಗ ಈ ಸೊಪ್ಪನ್ನ ಡಿವೈಡ್ ಮಾಡೋಣ. 2 ಟೈಪ್ಸ್ ಇದೆ ಇದರಲ್ಲಿ. ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ಮೇಲೆ ಹೇಳ್ತೀನಿ ನಾನು. ಇದು ಸ್ಕಿಪ್ ಮಾಡಿದೆ ಎಲ್ಲೂ, ಫುಲ್ ವಿಡಿಯೋ ನೋಡಿ. ಹಾಗೆ ಹೈಪರ್ ಪಾಯಿಂಟ್ ಬರ್ತಾ ಇದೆ, ಹೈ ಪಾಯಿಂಟ್ ಕೊಡಿ. ಹಾಗೆ ಯಾರೆಲ್ಲ ಹೊಸಬ್ರಿದ್ದೀರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಆ ವಿಡಿಯೋಸ್ ಎಲ್ಲ ನಿಮಗೆ ಬೇಗ ತಲುಪಬೇಕು ಅಂತಂದರೆ ನೀವು ಫಸ್ಟು ಏನು ಮಾಡಬೇಕು ಫ್ರೆಂಡ್ಸ್? ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕು. ಏನಕ್ಕಪ್ಪ ಹೆಂಗೆ ಬಂತು ಇದು ಅಂತ ಹೇಳ್ತೀರಾ? ನಾನು ಊರಿಂದ ಬಂದೆ. ಊರಿಂದ ಬರಬೇಕಾದ್ರೆ ವಿಡಿಯೋಸ್ ಹಾಗೆ ಶಾರ್ಟ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರೋದು, ನೀವೇ ಫಸ್ಟ್ ನೋಡಬಹುದು. ಹಾಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಬರ್ತಿರೋ ಹೈಪರ್ ಪಾಯಿಂಟ್ನ ಕೊಡಿ ಅಂತ ಹೇಳ್ತಾ, ಹಿಂಗಿದೆ ಅಂತ ಕಮೆಂಟ್ ಆಗಿ ಫ್ರೆಂಡ್ಸ್. ನೋಡಿ, ಈ ಸೊಪ್ಪು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ನಾನು ಹೇಗೆ ಬಂದಿದ್ದೀನೋ ಹಾಗೆ ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಟ್ಟು ಇದನ್ನು ತೋರಿಸ್ಬೇಕು ಅಂತ ಖುಷಿ ಆಗ್ತಿತ್ತು ನನಗೆ. ಕೊಟ್ರಲ್ಲ, ತುಂಬ ಖುಷಿ ಆಯಿತು ನನಗೆ. ಏನೋ ದೊಡ್ಡ ಒಂದು ಗಿಫ್ಟ್ ಕೊಟ್ಟಂಗಾಯಿತು. ಸೊಪ್ಪನ್ನ ನೋಡಿದ ತಕ್ಷಣ ನಮ್ಮಮ್ಮ ಇನ್ನೊಂದಿತ್ತು, ನುಗ್ಗೆಕಾಯಿ ಸೊಪ್ಪು ತಗೊಂಡು ಹೋಗ್ತೀಯಾ ಅಂತಂದರು. ಅಮ್ಮ ಅಲ್ಲೇ ಇದೆ ನುಗ್ಗೆಕಾಯಿ ಸೊಪ್ಪು ಸಿಗುತ್ತೆ, ನನಗೆ ಈ ಅಡವಿ ಸೊಪ್ಪು ಹಾಕ್ಕೊಡಮ್ಮ ಅಂತಂದೆ. ಅಕ್ಕ ತಗೊಂಬಂದು, ಮತ್ತೆ ಅಕ್ಕನ ಮಗಳು ಅವಳು ತಗೊಂಬಂದು, ಆಂಟಿ ಮತ್ತೆ ನಾವು ಹೋಗಿ ಕಿತ್ಕೊಂಡ್ಬರ್ತೀವಿ, ನೀನು ತಗೊಂಡು ಹೋಗು ಅಂತಂದ್ರು. ಖುಷಿಯಿಂದ ಬರೋ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಅಲ್ಲೇ ತೆಗೆದು ಇಟ್ಬಿಟ್ಟು ಸೊಪ್ಪನ್ನ ಹಾಕ್ಕೊಂಡ್ಬಂದ್ಬಿಟ್ಟೆ. ನೋಡಿ, ಎಲ್ಲ ಡಿವೈಡ್ ಮಾಡಿದ್ದಾಯಿತು. ಇನ್ನೊಂದು ಚೂರಿದೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು 2 ಇದೆ, ಅದು ಏನಾಗಲ್ಲ. ಆಲ್ಮೋಸ್ಟ್ ಇನ್ನೊಂದು ಸತಿ ಬೇಕಿದ್ರೆ ತಗೊಂತೀರಾ ಅಂತ ಕಮೆಂಟ್ ಮಾಡಿ. ಕಪ್ಲೆ ಅಂತೀವಿ, ಹೊಲ ಅಂತೀವಿ, ತೋಟ ಅಂತೀವಿ. ಅದರಲ್ಲಿ ನಾವು ಹೇಳೋದು ಏನಂತಂದರೆ ಹೊಲದಲ್ಲಿ ಅಂತ ಹೇಳ್ತೀವಿ.
ಹೊಲದಲ್ಲಿ ಹೋದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ಆದರೂ ಇದು ಬೇಕೇ ಬೇಕು, ನೀವು ಎಂಥ ಸೊಪ್ಪು ಏನೇ ತಂದ್ರೂ ಈ ಸೊಪ್ಪನ್ನ ತಗೊಂಬಂದು ಒಂದೆರಡು ಮೆಣಸಿಕಾಯಿ ಪೀಸ್ ಮಾಡಿ ಹಾಕಿಬಿಟ್ಟು, ಜಸ್ಟ್ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮೆಣಸಿಕಾಯಿ ಕಟ್ ಮಾಡಿಬಿಟ್ಟು ಮತ್ತು ಈರುಳ್ಳಿ ಕಟ್ ಮಾಡಿಬಿಟ್ಟು ಸುಮ್ಮನೆ ಫ್ರೈ ಮಾಡಿಬಿಡ್ತಾರೆ. ಎಣ್ಣೆನೂ ಹಾಕಲ್ಲ, ಏನೂ ಹಾಕಲ್ಲ, ಫ್ರೈ ಮಾಡಿಬಿಟ್ಟು ಮುದ್ದೆ ಮೇಲೆ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿಬಿಟ್ಟು ಬಸ್ಸಾಂಬಾರು ಮಾಡ್ತಾರೆ ಅಂತ ಗೊತ್ತಲ್ವಾ? ಬಸ್ಸಾಂಬಾರು ಮಾಡ್ತಾರೆ. ಬಟ್ ಇದನ್ನು ಮಾತ್ರ ಕೀಳಕ್ಕಾಗಲ್ಲ ಗೊತ್ತಾ, ಹೇಗಿರುತ್ತೆ ಗೊತ್ತಾ ಇದು. ವಾವ್, ಇದು ಬೇರು, ಇದು ಎಷ್ಟು ಹರಡ್ಕೊಂಡಿದೆ. ವಾವ್, ನಿಜವಾಗ್ಲೂ ಈ ಸೊಪ್ಪು ಯಾರೆಲ್ಲ ತಿಂದಿದ್ದೀರಾ, ಯಾರೆಲ್ಲ ನೋಡಿದ್ದೀರಾ, ಈ ಸೊಪ್ಪು ಹೆಸರೇನು ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹೆಂಗಿರುತ್ತೆ ಗೊತ್ತಾ, ಇದರ ಲೀಫಲ್ಲಿ ಫುಲ್ ನೀರು ತುಂಬ್ಕೊಂಡಿರೋ ಥರ ತುಂಬ್ಕೊಂಡಿರುತ್ತೆ. ಎರಡು ಕೈ ಇಲ್ಲ, ಒಂದೇ ಕೈ ಇರೋದು. ನೋಡಿದ್ರಾ ಫುಲ್ ನೀರು ತುಂಬ್ಕೊಂಡಿರುತ್ತೆ. ತುಂಬ ಹೆಲ್ತಿ ಇದು ಕಾಡು ಸೊಪ್ಪು. ದಯವಿಟ್ಟು ಇದು ಯಾವ ಸೊಪ್ಪು ಅಂತ ನೀವು ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಇಷ್ಟೇ ಇರೋದು ಇದು ಬೇರು, ಕಾಣಿಸ್ತಿದ್ಯಾ? ಇಷ್ಟೇ ಇರೋದು ಬೇರು, ಕರೆಂಟ್ ಇಲ್ಲ, ಸಾರಿ. ಹರಡಿರೋದು ನೋಡಿ ಎಷ್ಟು ಉದ್ದ ಹರಡಿದೆ. ಇದನ್ನು ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ತೀನಿ.